ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪೂರ್ವಾಪರವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಧ್ವನಿಗಳ ಸ್ಯಾಂಪಲ್ ಬಗ್ಗೆ ಎಫ್ಎಸ್ಎಲ್ನಿಂದ ವರದಿ ಕೂಡ ಬಂದಿದೆ. ಮತ್ತೊಮ್ಮೆ ಪರಿಶೀಲನೆಯನ್ನು ನಡೆಸುವುದಕ್ಕೆ ಅಹಮದಾಬಾದ್ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಲಾಗ್ತಾ ಇದೆ. ಆಡಿಯೋ ಸ್ಯಾಂಪಲ್ಸ್ ರವಾನೆಯನ್ನ ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಒಂದ್ ಕಡೆ ಇವತ್ತು ಅವರ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ. ಈಗ ಆರೋಪಿಗಳ ಪೂರ್ವಾಪರವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಧ್ವನಿ ಸ್ಯಾಂಪಲ್ಸ್ ಗಳ ಬಗ್ಗೆ ಎಫ್ಎಸ್ಎಲ್ನಿಂದ ವರದಿ ಬಂದಿದೆ. ಈಗ ಅದರ ಮತ್ತೊಮ್ಮೆ ಪರಿಶೀಲನೆಯನ್ನ ನಡೆಸುವುದಕ್ಕೆ ಅಲಹಾಬಾದ್ಗೆ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಿದ್ದಾರೆ ಪೊಲೀಸರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಅದರಲ್ಲಿ ಬೆಂಗಳೂರಿನ ಜಯಮಹಲ್ ಬಳಿಯ A2 ಆರೋಪಿಯ ಕುಟುಂಬ ಏನಿದೆ ಅದು ಮನೆಯನ್ನ ಖಾಲಿ ಮಾಡಿದ್ದಾರೆ. ಆರೋಪಿ ಮುನಾವರ್ ಕುಟುಂಬ ನಮ್ಮ ಮನೆಯನ್ನ ಖಾಲಿ ಮಾಡಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮುಜುಗರದಿಂದ ಮನೆ ಖಾಲಿ ಮಾಡಿದ್ದಾರೆ. ಜಯಮಹಲ್ನ ಕೃಷ್ಣಾ ಬಿಲ್ಡಿಂಗ್ನಲ್ಲಿ ಈ ಕುಟುಂಬ ವಾಸವಿತ್ತು. ಈಗ ಮುನಾವರ್ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆ ಕುಟುಂಬ ಮನೆಯನ್ನ ಖಾಲಿ ಮಾಡಿದೆ. ಈಗ ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳಲ್ಲಿ ಒಬ್ಬನಾದ A2 ಮುನಾವರ್ ಮನೆ ಜಯಮಹಲ್ ಬಳಿ ಇರುವಂಥದ್ದು. ನಿನ್ನೆಯವರೆಗೂ ಕೂಡ ಇಲ್ಲೇ ಇದ್ದಂತಹ ಫ್ಯಾಮಿಲಿ ಈಗ ಈ ಒಂದು ಆರೋಪ ಬಂದ ಬಳಿಕ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಈ ಒಂದು ಮನೆಯಲ್ಲಿ ಮುನಾವರ್ ಮತ್ತು ಆತನ ಕುಟುಂಬ ವಾಸವಾಗಿತ್ತು. ಯಾವಾಗ ಪ್ರಕರಣ ದಾಖಲಾಯಿತು ಆ ಸಂದರ್ಭದಲ್ಲಿ ಅವರ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪಗಳು ಕೂಡ ಬಂದಿತ್ತು. ಹಾಗೂ ಈ ಒಂದು ಘೋಷಣೆ ಕೂಗಿದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಯಾವಾಗ ನನ್ನನ್ನು ಹುಡುಕ್ತಾ ಇದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆತ ಅಪ್ಸ್ಕ್ಯಾಂಡಿಂಗ್ ಆಗಿರ್ತಾನೆ. ನಂತರ ಇಲ್ಲಿ ಆತನ ಒಂದು ವಶಕ್ಕೆ ಪಡೆದು ಬಂಧನ ಮಾಡಿ ನಂತರ ತಮ್ಮ ಒಂದು ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಳ್ಳಲಾಗಿತ್ತು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪೂರ್ವಾಪರವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಧ್ವನಿಗಳ ಸ್ಯಾಂಪಲ್ ಬಗ್ಗೆ ಎಫ್ಎಸ್ಎಲ್ನಿಂದ ವರದಿ ಕೂಡ ಬಂದಿದೆ. ಮತ್ತೊಮ್ಮೆ ಪರಿಶೀಲನೆಯನ್ನು ನಡೆಸುವುದಕ್ಕೆ ಅಹಮದಾಬಾದ್ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಲಾಗ್ತಾ ಇದೆ. ಆಡಿಯೋ ಸ್ಯಾಂಪಲ್ಸ್ ರವಾನೆಯನ್ನ ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಒಂದ್ ಕಡೆ ಇವತ್ತು ಅವರ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ. ಈಗ ಆರೋಪಿಗಳ ಪೂರ್ವಾಪರವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಧ್ವನಿ ಸ್ಯಾಂಪಲ್ಸ್ ಗಳ ಬಗ್ಗೆ ಎಫ್ಎಸ್ಎಲ್ನಿಂದ ವರದಿ ಬಂದಿದೆ. ಈಗ ಅದರ ಮತ್ತೊಮ್ಮೆ ಪರಿಶೀಲನೆಯನ್ನ ನಡೆಸುವುದಕ್ಕೆ ಅಲಹಾಬಾದ್ಗೆ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಿದ್ದಾರೆ ಪೊಲೀಸರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಅದರಲ್ಲಿ ಬೆಂಗಳೂರಿನ ಜಯಮಹಲ್ ಬಳಿಯ A2 ಆರೋಪಿಯ ಕುಟುಂಬ ಏನಿದೆ ಅದು ಮನೆಯನ್ನ ಖಾಲಿ ಮಾಡಿದ್ದಾರೆ. ಆರೋಪಿ ಮುನಾವರ್ ಕುಟುಂಬ ನಮ್ಮ ಮನೆಯನ್ನ ಖಾಲಿ ಮಾಡಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮುಜುಗರದಿಂದ ಮನೆ ಖಾಲಿ ಮಾಡಿದ್ದಾರೆ. ಜಯಮಹಲ್ನ ಕೃಷ್ಣಾ ಬಿಲ್ಡಿಂಗ್ನಲ್ಲಿ ಈ ಕುಟುಂಬ ವಾಸವಿತ್ತು. ಈಗ ಮುನಾವರ್ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆ ಕುಟುಂಬ ಮನೆಯನ್ನ ಖಾಲಿ ಮಾಡಿದೆ. ಈಗ ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳಲ್ಲಿ ಒಬ್ಬನಾದ A2 ಮುನಾವರ್ ಮನೆ ಜಯಮಹಲ್ ಬಳಿ ಇರುವಂಥದ್ದು. ನಿನ್ನೆಯವರೆಗೂ ಕೂಡ ಇಲ್ಲೇ ಇದ್ದಂತಹ ಫ್ಯಾಮಿಲಿ ಈಗ ಈ ಒಂದು ಆರೋಪ ಬಂದ ಬಳಿಕ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಈ ಒಂದು ಮನೆಯಲ್ಲಿ ಮುನಾವರ್ ಮತ್ತು ಆತನ ಕುಟುಂಬ ವಾಸವಾಗಿತ್ತು. ಯಾವಾಗ ಪ್ರಕರಣ ದಾಖಲಾಯಿತು ಆ ಸಂದರ್ಭದಲ್ಲಿ ಅವರ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪಗಳು ಕೂಡ ಬಂದಿತ್ತು. ಹಾಗೂ ಈ ಒಂದು ಘೋಷಣೆ ಕೂಗಿದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಯಾವಾಗ ನನ್ನನ್ನು ಹುಡುಕ್ತಾ ಇದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆತ ಅಪ್ಸ್ಕ್ಯಾಂಡಿಂಗ್ ಆಗಿರ್ತಾನೆ. ನಂತರ ಇಲ್ಲಿ ಆತನ ಒಂದು ವಶಕ್ಕೆ ಪಡೆದು ಬಂಧನ ಮಾಡಿ ನಂತರ ತಮ್ಮ ಒಂದು ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಳ್ಳಲಾಗಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.